ಕನ್ನಡ ಚಿತ್ರರಂಗವು ವರನಟ ರಾಜ್ಕುಮಾರ್ ಅವರ ಕಾಲಘಟ್ಟ ದಾಟಿದೆ. ಇತ್ತೀಚೆಗೆ ಅವರು ಅನಗತ್ಯ ಸಲ್ಲದ ಹೇಳಿಕೆಯನ್ನು ನೀಡುತ್ತಿದ್ದಾರೆ. ಅವಕ್ಕೆಲ್ಲ ಕಡಿವಾಣ ಹಾಕಬೇಕು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುದಿನದ ನೆನಪಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಡಿಕೆಶಿ ಅವರು ಅದನ್ನು ಉದ್ಘಾಟನೆ ಮಾಡಿ ಮಾತನಾಡಿದರು. ರಾಜ್ಕುಮಾರ್ ಅವರ ಕಾಲದ ಗುಣಮಟ್ಟದ ಚಲನಚಿತ್ರಗಳು ಇಂದು ಕಡಿಮೆಯಾಗಿವೆ. ಆದರೆ ತಾಂತ್ರಿಕವಾಗಿ ಮತ್ತು ಶ್ರೀಮಂತಿಕೆಯಲ್ಲಿ ಕನ್ನಡ ಚಿತ್ರರಂಗ ಇಂದು ಬಹಳ ಎತ್ತರಕ್ಕೆ ಏರಿದೆ. ಚಿತ್ರರಂಗದ ಕೆಲವರು ಮತ್ತು ಹೊರಗಿನವರು ಕೂಡ ಚಿಲ್ಲರೆ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಕರ್ನಾಟಕ ಸರ್ಕಾರವು ಚಿತ್ರರಂಗಕ್ಕೆ ಸಾಧ್ಯವಿರುವ ಎಲ್ಲ ನೆರವುಗಳನ್ನು ನೀಡುತ್ತಿದೆ, ಮುಂದೆಯೂ ನೀಡುತ್ತದೆ. ಸರ್ಕಾರದ ನೀತಿಯೊಡನೆ ಹಾಗೂ ಚಿತ್ರರಂಗದ ಒಳಿತನ್ನು ಪರಿಗಣಿಸಿ ಮಾತ್ರ ಮಾತನಾಡಬೇಕು ಎಂದು ಅವರು ಹೇಳಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬೆಂಗಳೂರು.